ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ರೆಗ್ಯುಲರ್ ಬೇಲ್ ಪಡೆದಿದ್ರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವ ರೀತಿಯಲ್ಲಿದೆ. ರೆಗ್ಯುಲರ್ ಬೇಲ್ ಪಡೆದಿದ್ರು ದರ್ಶನ್ಗೆ ಟೆನ್ಷನ್. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಒಪ್ಪಿಕೊಂಡಿದೆ. ಅಂದರೆ ಪೊಲೀಸ್ ಇಲಾಖೆಯವರು ಪತ್ರ ಬರೆದಿದ್ದು ಗೃಹ ಇಲಾಖೆಗೆ ಅವರು ಒಪ್ಪಿಕೊಂಡಿದ್ದಾರೆ. ನಾಳೆ ತನಿಖಾಧಿಕಾರಿಗಳ ಕೈ ಸೇರುತ್ತಂತೆ ಅನುಮತಿ ಪತ್ರ. ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅಂದರೆ ಈಗ ಆರಂಭದಲ್ಲಿ ಮಧ್ಯಂತರ ಜಾಮೀನು ಕೊಟ್ಟಿದ್ರಲ್ಲ ದರ್ಶನ್ಗೆ, ಹೆಲ್ತ್ ರೀಸನ್ಗೋಸ್ಕರ ಆಪರೇಷನ್ ಮಾಡಿಸ್ಕೋಬೇಕು ಅಂತ, ಅವ್ರು ಸರ್ಜರಿನೇ ಮಾಡಿಸ್ಕೊಳ್ಳಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಓಕೆ. ಇದೆಲ್ಲ ಅಂಶಗಳನ್ನು ಕೂಡ ಇಟ್ಟು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಬಟ್ ಒಂದು ಅನುಮಾನ ಇರತಕ್ಕಂಥದ್ದು, ಕೇವಲ ದರ್ಶನ್ ಬೇಲ್ ಬಗ್ಗೆ ಮಾತ್ರ ಇವರು ಅಬ್ಜೆಕ್ಷನ್ ಇರೋದಾ, ಅಥವಾ ಪ್ರಕರಣದಲ್ಲಿ A1 ಪವಿತ್ರ ಗೌಡಗೂ ಸಿಕ್ಕಿದೆ ಅದನ್ನು ಹೇಳ್ತಾರ, ದರ್ಶನ್ ವಿಚಾರದಲ್ಲಿ ಮಾತ್ರನ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಗೃಹ ಇಲಾಖೆ ಅನುಮತಿ ಕೊಟ್ಟಿರೋದ್ರಿಂದ ದರ್ಶನ್ಗೆ ಹೈಕೋರ್ಟ್ ಮಂಜೂರು ಮಾಡಿರುವ ರೆಗ್ಯುಲರ್ ಬೇಲನ್ನು ರದ್ದು ಮಾಡಿ ಮತ್ತೆ ಅವರನ್ನು ಜೈಲಿಗೆ ಕಳುಹಿಸಿ ಅಂತ ಪೊಲೀಸರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಗೃಹ ಇಲಾಖೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಮುಂದಿನ ವಾರದಲ್ಲಿ ಆ ಪ್ರಕ್ರಿಯೆಗಳೆಲ್ಲವೂ ನಡೆಯುತ್ತೆ. ಹಾಗಾಗಿ ದರ್ಶನ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ.